ಹಂಗ ಮಾಡಿ ಅವಳ ಕೆಲ್ಸನ ಸಾಧಿಸ್ಕೊಂಡ್ಬಿಟ್ಲು. ಅವಳು ನನ್ಗೆ ಮೋಸ ಮಾಡಿರ್ಬೋದು, ಆದ್ರೆ ಇಲ್ಲಿಗೆ ಎಲ್ಲ ಕೊನೆ ಅಲ್ಲ ಮಾಮ್, ಇದು ಆರಂಭ. ನನಗೂ ಅವಳಿಗೂ ಇಲ್ಲಿಂದ ಯುದ್ಧ ಶುರು. ಅದ್ ಹೇಗ್ ವಿರಾಟ್ ಜೊತೆ ಸುಖವಾಗಿ ಬದುಕ್ತಾಳೋ ನಾನು ನೋಡ್ತೀನಿ. ನೋಡು, ಈಗ್ಲೂ ನಾನೇ ಎಲ್ಲ ಅಂತ ಮುಂದೆ ಹೋಗಿ ಮುಗ್ಗುರ್ಸ್ ಬೀಳ್ಬೇಡ. ಸ್ವಲ್ಪ ನನ್ ಮಾತ್ ಕೇಳು ಬೇಬಿ. ನನ್ಗೆ ಸ್ಟ್ರಾಂಗ್ ಡೌಟ್ ಇದೆ, ಅವಳಿಗೂ ಆ ಭವಾನಿಗೂ ಏನೋ ಸಂಬಂಧ ಇದೆ ಅಂತ. ಅದೇನು ಅಂತ ಕಂಡು ಹಿಡಿಬೇಕು. ಇಲ್ಲ ಅಂದ್ರೆ ಅವರಿಬ್ರು ಸೇರ್ಕೊಂಡು ಇಡೀ ಮನೆನ ದೋಚ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟಿಲ್ದೆ ಆ ಧರ್ಮೇಂದ್ರ ಯಾಕೆ ಕೋಟಿ ಕೋಟಿ ಖರ್ಚು ಮಾಡಿ ಮದ್ವೆ ಮಾಡಿ ಅವರಿಬ್ಬರನ್ನ ಈ ಮನೆ ಕಳಿಸ್ತಾ ಇದ್ದ? ಇವ್ರೆಲ್ಲ ಸೇರ್ಕೊಂಡು ಏನೋ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡೇ ಇಲ್ಲಿಗೆ ಬಂದಿದ್ದಾರೆ. ಕೋಟಿ ಖರ್ಚು ಮಾಡಿ ಇಡೀ ಆಸ್ತಿನ ಲೂಟಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬೇಬಿ, ಯಾವುದಕ್ಕೂ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ರ ಗುಟ್ಟನ್ನ ರಟ್ಟು ಮಾಡಬೇಕು. ಅಷ್ಟೇ ತಾನೇ, ನೀನೇನೂ ಯೋಚನೆ ಮಾಡ್ಬೇಡ, ಇದನ್ನೆಲ್ಲ ನಾನ್ ನೋಡ್ಕೋತೀನಿ. ಈ ಇಶಾನಿ ಆಟ ಆಡೋದಕ್ ನಿಂತ್ರೆ ಗೆಲುವು ಒನ್ ಸೈಡೆಡ್ ಅನ್ನೋದನ್ನ ಆ ಭೈರವಿಗೆ ನಾನ್ ತೋರಿಸ್ತೀನಿ. ನನ್ ಕಣ್ಣಿಗೆ ಮಣ್ಣೆರ್ಚಿ ವಿರಾಟ್ನ ತನ್ನೋಳಾಗ್ ಮಾಡ್ಕೊಂಡ್ಲಲ್ವಾ, ಅದೇ ವಿರಾಟ್ನ ಅವಳ ಕೈಯಿಂದ ನಾನು ಕಿತ್ಕೊಳ್ಳಿಲ್ಲ ಅಂದ್ರೆ ನಾನು ಇಶಾನಿನೇ ಅಲ್ಲ. ಈ ಸಿಂಧು ಎಲ್ಲಿದ್ದಾಳೆ? ಏನ್ ಮಾಡ್ತಾ ಇದ್ದಾಳೆ? ಅವಳು ಬದುಕಿರೋದೇ ಆದ್ರೆ ಇಷ್ಟು ದಿನ ಯಾಕೆ ಭವಾನಿನ ಹುಡ್ಕೊಂಡ್ ಬಂದಿಲ್ಲ? ಒಂದ್ ವೇಳೆ ಬಂದಿದ್ರು ಅಕ್ಕ ತಂಗಿ ಸೇರ್ಕೊಂಡು ಕಣ್ಣ ಮುಚ್ಚಲ್ಲ ಏನಾದ್ರೂ ಆಟ ಆಡ್ತಿದಾರ? ಏನಿರ್ಬೋದು? ಏನು ಅರ್ಥ ಆಗ್ತಿಲ್ವಲ್ಲ. ವಸು, ಅದೇನೇ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಬಾ, ಹೀಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಅದೇ ಏನು ಅಂತ ಕೇಳಿದ್ದು. ಗಂಡು ಹೆಣ್ಣನ್ನ ಮನೆ ತುಂಬಿಸ್ಕೊಡುವಾಗ ಯಾವುದೋ ಫೋನ್ ಬಂತು. ಅವ್ರ ಜೊತೆ ಮಾತಾಡೋಕ್ಕೆ ಅಂತ ಹೋದವಳು ಆಮೇಲೆ ನನ್ನ ಕೈಗೆ ಸಿಗ್ಲೇ ಇಲ್ಲ. ಈಗ ನೋಡಿದ್ರೆ ಇಲ್ಲಿ ಬಂದು ಯೋಚನೆ ಮಾಡ್ತಾ ಕೂತಿದ್ದೀಯ ಅಂದ್ರೆ ಏನೋ ಆಗಿದೆ ಅಂತ ಅರ್ಥ. ಏನಾಯ್ತು? ನಿಜ ಹೇಳು. ನನ್ನ ಹತ್ರ ಯಾಕೆ ಮುಚ್ಚುಮರೆ ಮಾಡ್ತೀಯಾ? ಯಾರು ಫೋನ್ ಮಾಡಿದ್ದು? ಇನ್ಸ್ಪೆಕ್ಟರ್. ಏನು? ಇನ್ಸ್ಪೆಕ್ಟರಾ? ಯಾಕೆ? ನಮ್ಮ ಸಮಸ್ಯೆಗಳು ಇನ್ನೂ ಸತ್ತಿಲ್ಲ ಅಂತ ನೆನಪಿಸೋದಕ್ಕೆ ಫೋನ್ ಮಾಡಿದ್ರು. ಏನೇ ಹಾಗಂದ್ರೆ? ಸಿಂಧು ಇನ್ನೂ ಬದುಕೇ ಇದ್ದಾಳಮ್ಮ. ಯಾವ ಸಿಂಧುನೇ? ನಮ್ ಭವಾನಿ ತಂಗಿ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಇದ್ಯಾವ ವಿಷಯನೂ ಇನ್ನೂ ಗೊತ್ತಾಗಿಲ್ಲ. ಎಲ್ಲೋ ಒಂದ್ ಕಡೆ ಜೀವಂತವಾಗಿದ್ದಾಳೆ ಅನ್ನೋದು ಮಾತ್ರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಇದೇನೆ ಹೀಗೆ ಹೇಳ್ತಾ ಇದೀಯಾ? ಅಕ್ಕ ಮನೆ ಕಾಲಿಡ್ ದಿನಾನೇ ತಂಗಿ ಬದುಕಿದಾಳೆ ಅಂತ ಗೊತ್ತಾಗ್ತಿದೆ. ಇದ್ಯಾಕೋ ಪ್ರೀ ಪ್ಲಾನ್ಡ್ ಅಂತ ಅನ್ಸ್ತಾ ಇಲ್ವಾ? ಏನೂ ಗೊತ್ತಿಲ್ಲ ಅಮ್ಮ. ಫಸ್ಟ್ ಟೈಮ್ ನನ್ನ ಮೈಂಡು ಬ್ಲಾಕ್ ಆಗಿದೆ ಅನ್ನಿಸ್ತಾ ಇದೆ. ಏನೂ ಗೊತ್ತಾಗ್ತಿಲ್ಲ. ನನ್ನ ಮುಂದೆನೆ ಬಂದು ಆವಾಜ್ ಹಾಕ್ದವಳು ನಿನ್ನ ಜಾತಕ ನನ್ನ ಕೈಲಿದೆ ಅಂತ ಹೇಳಿದ್ದವಳು. ಅಯ್ಯೋ, ಈಗ್ಲೂ ಅವಳು ಆಡಿದ ಮಾತನ್ನ ನೆನ್ಸ್ಕೊಂಡ್ರೆ ನನ್ನ ಕೋಪಕ್ಕೆ ಬೆಂಕಿ ಇಟ್ಟ ಹಾಗಾಗತ್ತೆ. ಅದೇನಾದ್ರೂ ಹೊತ್ತಿ ಉರಿಯೋಕ್ ಶುರು ಆದ್ರೆ ಎಲ್ರೂ ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಅದೇನೋ ನಿಜ. ಆದ್ರೆ ಈಗ ನೀನ್ ಯೋಚನೆ ಮಾಡ್ತಿರೋದ್ ಯಾಕೆ? ಅವಳು ಬದುಕಿತಾಳೆ ಅಂತನಾ, ಅಥವಾ ಅವಳಿಂದ ಮುಂದೇನಾದ್ರೂ ತೊಂದರೆ ಆಗುತ್ತೆ ಅಂತನಾ? ಅವಳು ಬದುಕಿರೋದು ನಮ್ಗೇನು ಸಮಸ್ಯೆ ಇಲ್ಲಮ್ಮ. ನಮ್ಗೆ ನಿಜವಾದ ಸಮಸ್ಯೆ ಈ ಭವಾನಿ. ಅದ್ಹೇಗೆ? ಆ ಸಿಂಧು ತನ್ನ ಅಕ್ಕನ ಕಾಪಾಡ್ಕೊಳ್ತೀನಿ, ಅವಳ ಪರವಾಗಿ ನಿಲ್ತೀನಿ, ಅವಳಿಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ಲು.
ಈಗ ಭವಾನಿ ಇಲ್ಲಿದ್ದಾಳೆ ಅಂತ ಗೊತ್ತಾಗಿ ಅವಳೇನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ನಾವು ಈ ಭವಾನಿನ ಇಲ್ಲಿಂದ ಸಾಗ್ ಹಾಕೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಹೌದು, ಸಮಸ್ಯೆ ಚಿಗುರ್ದಾಗ್ಲೇ ಚಿವುಟ್ ಬಿಡ್ಬೇಕು. ಬೆಳ್ಸೋಕ್ ಬಿಟ್ರೆ ಬಗ್ಸೋಕ್ ತುಂಬಾ ಕಷ್ಟ ಆಗುತ್ತೆ. ಆ ಸಿಂಧು ಅವ್ರ ಅಕ್ಕನ್ನ ಹುಡುಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಈ ಭವಾನಿ ಇಲ್ಲಿರ್ಬಾರ್ದು. ಹೇಗಾದ್ರೂ ಮಾಡಿ ಇವಳನ್ನ ಇಲ್ಲಿಂದ ಸಾಗ್ ಹಾಕ್ಬೇಕು. ಅವಳು ಇಲ್ಲಿದ್ಲು ಅನ್ನೋ ಸುಳಿವು ಕೂಡ ಅವಳಿಗೆ ಸಿಗ್ಬಾರ್ದು. ಮಾಡ್ತೀನಿ, ಮಾಸ್ಟರ್ ಪ್ಲಾನೇ ಮಾಡ್ತೀನಿ. ಅಂಕಲ್, ಆಂಟಿ ಮಿಸ್ಸಿಂಗ್ ಆಗಿರೋದ್ರ ಬಗ್ಗೆ ಪೇಪರಲ್ಲಿ ಆ್ಯಡ್ ಕೊಡೋಣ. ಜೊತೆಗೆ ಈಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ, ಅಲ್ಲೂ ಒಂದು ಪೋಸ್ಟ್ ಹಾಕಿದ್ರೆ ಆಂಟಿ ಎಲ್ಲೇ ಇದ್ರೂ ಆದಷ್ಟು ಬೇಗ ಸಿಕ್ಕೇ ಸಿಗ್ತಾರೆ. ಅವ್ರನ್ನ ಕರ್ಕೊಬಂದು ನಿಮ್ಮ ಜೊತೆ ಸೇರಿಸೋ ಜವಾಬ್ದಾರಿ ನಂದು ಅಂಕಲ್. ಹಾಗಂತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಅಯ್ಯಯ್ಯೋ, ಅಂಕಲ್, ಸಿಂಧುನೇ ಕಾಲ್ ಮಾಡ್ತಿದ್ದಾಳೆ. ಹಾ ಕೊಡು, ನಾನು ಮಾತಾಡ್ತೀನಿ. ಹಲೋ ಸಿಂಧು. ಹಲೋ ಅಪ್ಪ, ನಿಮ್ ಜೊತೆನೆ ಮಾತಾಡ್ಬೇಕು ಅಂತ ರಾಕೇಶನ್ ಕಾಲ್ ಮಾಡ್ದೆ. ನೀವೇ ಅಲ್ಲಿದ್ದಿದ್ದು ಒಳ್ಳೇದೇ ಆಯ್ತು. ಹೇಗಿದೀಯಮ್ಮ? ಭವಾನಿ ಹೇಗಿದ್ದಾಳೆ? ಇಬ್ರು ಚೆನ್ನಾಗಿದೀವಪ್ಪ. ಅಕ್ಕನೂ ಇಲ್ಲೇ ಇದ್ದಾಳೆ.